Welcome back to Ranjit Sona YouTube channel. ಮಂತ್ರಾಲಯದ ಇನ್ನೊಂದು ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನಾವು ಲಾಸ್ಟ್ ವಿಡಿಯೋದಲ್ಲಿ ದರ್ಶನ ಮಾಡೋದು ಹಾಕಿದ್ವಿ ಅಲ್ವಾ, ಇದು ಅದೇ ಕಂಟಿನ್ಯೂ ಡೇ. ಇದು ಆಲ್ಮೋಸ್ಟ್ 3:30 4 o'clock ಟೈಮ್ ಆಗಿತ್ತು. ಆವಾಗ ಸ್ವಲ್ಪ ಫ್ರೆಶ್ ಆಗಿ ಟೀ ಕಾಫಿ ಕುಡ್ಕೊಂಡು ಬರೋಣ ಅಂತ ಹೊರಗಡೆ ಬಂದಿದ್ದೀವಿ. ಹಾಗೆ ಇಲ್ಲಿ ಜೋಳ ಸಿಕ್ತು ಕಾರ್ನು, ಅದನ್ನ ತಿನ್ನೋಣ ಅಂತ ತಗೊಂಡ್ವಿ. ಇದು ತಿಂದಾದ್ಮೇಲೆ ಸ್ವಲ್ಪ ನಾವು ಟೀ ಕಾಫಿ ಕೊಟ್ಬಿಟ್ಟು ಮತ್ತೆ ಸಂಜೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ಯಾಕಂದರೆ ಅಷ್ಟು ರಶ್ ಇರೋದಿಲ್ಲ ಸಂಜೆ ದರ್ಶನ. ಯಾರೇ ರಾಯರ ಮಠಕ್ಕೆ ಹೋಗ್ತೀರಾ ಅಂತ ಅಂದರೆ ಸಂಜೆ ದರ್ಶನಕ್ಕೆ ಹೋಗಿ, ಫ್ರೀಯಾಗಿರುತ್ತೆ. ಮತ್ತು ಅಲ್ಲಿ ರಥೋತ್ಸವ ಕೂಡ ನಡೀತಾ ಇರುತ್ತೆ, ಅದನ್ನು ಕಣ್ಣು ತುಂಬ ನೋಡ್ಕೋಬೋದು. ಸರಿ ಆಯಿತು, ಬನ್ನಿ ಯಾವ ರೀತಿ ದರ್ಶನ ಆಯಿತು ಅಂತಂದು ನೋಡಿಕೊಂಡು ರಿಟರ್ನ್ ಬರೋಣಂತೆ. ಹಲೋ ಗಾಯ್ಸ್, ಇದು ನಮ್ಮ ಈವ್ನಿಂಗ್ ಔಟ್ಫಿಟ್. ನಾವಿವಾಗ ಮತ್ತೆ ದರ್ಶನಕ್ಕೆ ಹೋಗ್ತಿದ್ದೀವಿ. ನೋಡಿ, ಈ ರೀತಿ ಇತ್ತು ನಾವು ಸಂಜೆ ಹೋಗುವಾಗ ಡ್ರೆಸ್ಅಪ್ ಆಗಿದ್ದು. ಇದು ಆ್ಯಕ್ಚುಲ್ ಆಗಿ ನಾವು ಲಾಸ್ಟ್ ಇಯರ್ ಕೂಡ ಇದೇ ಡ್ರೆಸ್ನೇ ಹಾಕೊಂಡು ಹೋಗಿದ್ವಿ. ಹಾಗಾಗಿ ಸ್ವಲ್ಪ ಮೆಮೊರೀಸ್ ರೀಕಾಲ್ ಮಾಡೋಣ ಅಂತಂದು ಈ ಡ್ರೆಸ್ನ ಹಾಕೊಂಡ್ವಿ. ಹಾಗೆ ಒಂದು ಫೋಟೋನ ರೀಕ್ರಿಯೇಟ್ ಮಾಡೋಣ ಅಂತಂದು ಕೂಡ ಇದ್ವಿ, ಮಾಡಿದ್ವಿ ಕೂಡ. ನಾನು ಆಲ್ರೆಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಮತ್ತು ನನ್ನ ಯೂಟ್ಯೂಬಲ್ಲಿ ಆಲ್ರೆಡಿ ನಾನು ರೀಲ್ಸ್ ಮತ್ತು ಶಾರ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಹೋಗಿ ನೋಡ್ಕೊಂಬರ್ಬೋದು. ಇಲ್ಲಿ ನೋಡಿ, ಅದು ಆ ಹುಡುಗ ಕಾಡಿಸ್ತಾ ಇದ್ದ ರೀಲ್ಸ್ ಮಾಡ್ತಾ ಇದ್ದೀರಾ ಅಂತ. ನಾನು ಅದಕ್ಕೆ ಇಲ್ಲ, ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದೀನಿ, ನಿನ್ನೂ ಕೂಡ ಹಾಕ್ತೀನಿ ಅದಕ್ಕೆ. ಅವನು ಸ್ವಲ್ಪ ಸ್ಟೈಲ್ ಮಾಡ್ತಾ ಇದ್ದ, ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಸರಿ ಆಯಿತು, ಬನ್ನಿ. ಇನ್ನು ನೋಡಿ, ಅಲ್ಲೇ ಪಕ್ಕಕ್ಕೆ ಇರೋದು ಅಲ್ವಾ, ಏನು ಜಾಸ್ತಿ ನಡಿಬೇಕು ಅಂತಲೂ ಏನಿಲ್ಲ. ಇಲ್ಲೇ ಮಕ್ಕಳು ನಿಂತಿದ್ರು, ತುಂಬ ಜನ ನಿಂತಿರ್ತಾರೆ ಈ ರೀತಿ ಗಂಧ ಹಚ್ಚೋದಕ್ಕೆ. ಪಾಪ ನಾವು ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಮಕ್ಕಳ ಹತ್ರನೇ ಹಚ್ಕೊಳ್ಳೋಕ್ಕೆ ರೆಫರ್ ಮಾಡ್ತೀನಿ. ಏಕೆ ಅಂತ ಅಂದರೆ ಪಾಪ ಅವರಿಗೂ ಖರ್ಚಿಗೆ ದುಡ್ಡಾಗುತ್ತೆ ಸ್ವಲ್ಪ ಸ್ವಲ್ಪ ಅಲ್ವಾ. ಹಾಗಾಗಿ ನಾನು ಆಲ್ಮೋಸ್ಟ್ ನಾವು ಯಾವಾಗ ಹೋದ್ರೂ ಕೂಡ ದೊಡ್ಡರ ಹತ್ರ ಹಚ್ಕೊಳ್ಳೋದಿಲ್ಲ, ಚಿಕ್ಕ ಮಕ್ಳ ಹತ್ರನೇ ಗಂಧ ಹಚ್ಕೋತೀವಿ. ನೋಡಿ, ಸಂಜೆ ಮಾತ್ರ ಎಷ್ಟು ರಶ್ ಇತ್ತು ದೇವಸ್ಥಾನ ಅಂತ ಅಂದರೆ ಅಪ್ಪ, ಎಷ್ಟು ಜನ. ಮಧ್ಯಾಹ್ನ ನಾವು ಮಾರ್ನಿಂಗ್ ಹೋಗಿದ್ವಿ ಅಲ್ಲ ದರ್ಶನಕ್ಕೆ, ಅವಾಗ ಅಷ್ಟೊಂದು ಇರಲಿಲ್ಲ. ಈಗ ಸಂಜೆ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದರು. ಬಿಕಾಸ್ ನೆಕ್ಸ್ಟ್ ಡೇ ಸಂಡೇ, ನಾವಿದು ಕ್ಯಾಪ್ಚರ್ ಮಾಡಿರೋದು ಸ್ಯಾಟರ್ಡೆ. ಸಂಡೇ ದರ್ಶನಕ್ಕೋಸ್ಕರ ತುಂಬ ಜನ ಬಂದಿದ್ದರು. ಅವಾಗಿನೂ ಬಂದಿರೋರು ತುಂಬ ಜನ ಇದ್ದರು. ಬಂದಿರೋರೆಲ್ಲ ಸ್ವಲ್ಪ ಫೋಟೋಸು ವಿಡಿಯೋಸು ತಗೋತಾ ಇದ್ರು. ಅದಾದಮೇಲೆ ನಾವು ಕೂಡ ಅದೇ ರೀಕ್ರಿಯೇಟ್ ಮಾಡಿಬಿಟ್ಟು ದರ್ಶನ ಡೈರೆಕ್ಟಾಗೇ ಇತ್ತು ಅಂತಂದು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ರಥೋತ್ಸವ ಕೂಡ ರೆಡಿ ಮಾಡ್ಕೋತಾ ಇದ್ರು. ಸಂಜೆ ಟೈಮ್ ಅಲ್ವಾ, 5:30 6 ಗಂಟೆ ರಥೋತ್ಸವ ನಡೆಯೋದು. ಒಂದು ಸುಮಾರು 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ ಆಲ್ಮೋಸ್ಟು 8 8:15ವರೆಗೂ ನಡೆಯುತ್ತೆ. 1-1.5 ಗಂಟೆ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವದಲ್ಲಿ ಎಷ್ಟು ಜನ ಇದ್ದರು ಅನ್ನೋದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ನೋಡ್ತಾ ಇರಿ ಕೊನೆವರೆಗೂ. ಎಷ್ಟು ಜನ ಅಂತಂದರೆ ಆಲ್ಮೋಸ್ಟ್ ಒಂದು 2-3 ಲಕ್ಷ ಜನ ಇದ್ರೇನಪ್ಪ ಆವತ್ತಿನ ದಿವಸ, ಗೊತ್ತಿಲ್ಲ. ಸರಿ ಆಯಿತು, ಬನ್ನಿ ದರ್ಶನ ಹೇಗಾಯಿತು. ಹಾಗೆ ಇದು 2ನೇ ಸತಿ ದರ್ಶನ. ನಾವು ಆಲ್ರೆಡಿ ಮಾರ್ನಿಂಗ್ ದರ್ಶನ ಮಾಡ್ಕೊಂಡಿದ್ದೀವಿ. ಇದು 2ನೇ ಟೈಮ್ ನಾವು ದರ್ಶನಕ್ಕೆ ಹೋಗ್ತಾ ಇರೋದು. ಬಿಕಾಸ್ ನಾವು ಯಾವಾಗ ಹೋದ್ರೂ ಕೂಡ 2-3 ಟೈಮ್ ದರ್ಶನ ಮಾಡೇ ಮಾಡ್ತೀವಿ. ನಮ್ಮಪ್ಪನ ನನಗೆ ಎಷ್ಟು ಸತಿ ನೋಡಿದ್ರೂ ಅದು ಸಮಾಧಾನನೇ ಅನಿಸಲ್ಲ. ಈಗ ನೋಡಿ, ಅಷ್ಟು ಜನ ಇಲ್ಲ. ಅದಾದಮೇಲೆ ಬರ್ತಾರೆ ರಥೋತ್ಸವ ಟೈಮಲ್ಲಿ, ಎಲ್ಲರನ್ನೂ ಒಳಗಡೆ ಬಿಡ್ತಾರೆ. ಅವಾಗ ಮಾತ್ರ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಇಲ್ಲಿದೆ ನೋಡಿ, ಇದೇ ರಥೋತ್ಸವದ ಏನಂತಾರೆ ರಥಗಳು. ಒಂದು ಹುಡ್ಡಿಂದು ಇರುತ್ತೆ, ಇನ್ನೊಂದು ಗೋಲ್ಡ್ ಅನಿಸುತ್ತೆ, ಇನ್ನೊಂದು ಸಿಲ್ವರ್ ಎಲಿಫೆಂಟಿಂದು. ಈ 3 ರಥದಲ್ಲೂ ಕೂಡ ರಥೋತ್ಸವ ನಡೆಯುತ್ತೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ನೋಡ್ತಾ ಇರಿ. ರಥೋತ್ಸವ ಆದಮೇಲೆ ನಾನು ಸಿಗ್ತೀನಿ.
ರಥೋತ್ಸವ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊಂಬರೋಣ, ಏನಾದರೂ ತಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ ಇವೆಲ್ಲ ನಮಗೆ ಸಿಗುತ್ತೆ, ಸಿಗಲ್ಲ ಅಂತ ಹೇಳಲ್ಲ, ನಮ್ಮ ನೇಟಿವ್ ಪ್ಲೇಸಲ್ಲೂ ಕೂಡ ಸಿಗುತ್ತೆ. ಇದು ಕರಂಗುಲಿ ಮಾಲ ನೋಡೋಣ ರೇಟ್ ಎಲ್ಲ ಎಷ್ಟಿದೆ ಅಂತ ನೋಡೋದಕ್ಕೆ ಬಂದ್ವಿ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತು ಎಲ್ಲನೂ ಡೂಪ್ಲಿಕೇಟ್ ಇರುತ್ತೆ, ಯಾವುದು ಒರಿಜಿನಲ್ ಅಲ್ಲ. ಅದು ಕರಂಗುಲಿ ಮಾಲ ಕೂಡ ಒರಿಜಿನಲ್ ಅಲ್ಲ. ನೋಡಿ ನಿಮ್ಗೇನಾದರೂ ಅಲ್ಲಿ ಹೋದಾಗ ಏನಾದರೂ ಒಂದು ತೊಗೋಬೇಕು ಅಂತ ಅನಿಸಿದ್ರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂತಂದರೆ ನಾಟ್ ನೆಸಸರಿ. ಯಾಕಂದರೆ ನಮ್ಮ ನೇಟಿವ್ ಪ್ಲೇಸಲ್ಲೇ ಇವೆಲ್ಲ ಸಿಗುತ್ತೆ. ನಾವು ಜಸ್ಟ್ ಹಂಗೆ ನೋಡೋಣ, ಚೆನ್ನಾಗಿತ್ತು ಕ್ವಾಲಿಟಿ ಅಂದರೆ ತೊಗೊಳ್ಳೋಣ ಅಂತಂದು ಹೋಗಿದ್ವಿ. ಬಟ್ ನಮಗೆ ಅದು ನೋಡಿದರೆ ಗೊತ್ತಾಯಿತು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ, ಮತ್ತು ಜಾಸ್ತಿ ರೇಟ್ ಕೂಡ ಹೇಳ್ತಾರೆ. ಹಾಗಾಗಿ ನಮಗೆ ಲೈಕ್ ಆಗಲಿಲ್ಲ. ಜಸ್ಟ್ ನೋಡಿಕೊಂಡು ಹಾಗೆ ಮತ್ತೆ ಏನಾದರೂ ತಿನ್ನೋದಕ್ಕೆ ತೊಗೊಂಬರೋಣ ಅಂತ ಹೊರಗಡೆ ಬಂದಿದ್ವಿ. ನಮ್ಗೆ ಯಾಕೋ ಅಲ್ಲಿ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಪಾರ್ಸಲ್ ತೊಗೊಂಡು ರೂಮ್ಗೆ ಹೋದ್ವಿ. ಬಿಕಾಸ್ ನೆಕ್ಸ್ಟ್ ಡೇ ಸಂಡೇ ಏಕಾದಶಿ ಇರೋದ್ರಿಂದ ನನಗೆ ಗೊತ್ತಿಲ್ಲ ರಾತ್ರಿ ಹೊತ್ತು ಅಲ್ಲಿ ಪ್ರಸಾದ ಇರುತ್ತೋ ಇಲ್ಲೋ ನಾವು ನೋಡಿಲ್ಲ. ಮೇ ಬಿ ನೆಕ್ಸ್ಟ್ ಡೇ ಏಕಾದಶಿ ಇರೋದ್ರಿಂದ ಏಕಾದಶಿ ಟೈಮಲ್ಲಿ ಕೂಡ ಪ್ರಸಾದನೂ ಕೊಡೋದಿಲ್ಲ, ಮತ್ತು ನಾವು ಪರಿಮಳ ಪ್ರಸಾದ ಅಂತೀವಲ್ಲ ಅದನ್ನು ಕೂಡ ಕೊಡೋದಿಲ್ಲ. ಹಾಗಾಗಿ ನಾವು ಹೊರ್ಗಡೆ ಇದನ್ನು ಪಾರ್ಸಲ್ ತೊಗೊಂಡ್ಬಿಟ್ಟು ರೂಮಿಗೆ ಬಂದು ತಿಂತಾ ಇದ್ದೀವಿ. ನೋಡಿ, ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲೇ ಮಲ್ಗೋಣ ಅಂತಂದು ನಾವು ರಾಯರ ಇದು ಬೃಂದಾವನ ಹೊರಗಡೆ ಇರುತ್ತೆ ಅಲ್ವಾ ಗಾರ್ಡನ್ನು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸರಿ ಆಯಿತು ಬನ್ನಿ, ತಿಂದಾದ್ಮೇಲೆ ಮತ್ತೆ ಸಿಗೋಣಂತೆ. ನೋಡಬೇಕು, ಮಳೆ ಬಂತು ಅಂದರೆ ಇಲ್ಲಿ ಮಲಗೋಕ್ಕಾಗಲ್ಲ. ನೋಡೋಣ ಏನಾಗುತ್ತೋ, ಬನ್ನಿ.
ನೋಡಿದ್ರಿ ಅಲ್ವಾ, ರಾತ್ರಿ ಹೊತ್ತು ಮಂತ್ರಾಲಯ ಯಾವ ರೀತಿ ಪ್ರಶಾಂತವಾಗಿರುತ್ತೆ, ಹಾಗೆ ಅಲ್ಲಿ ಇರುವಂತಹ ಹಸುಗಳು ಕರುಗಳು ಎಷ್ಟು ಚೆನ್ನಾಗಿ ಜನರ ಮಧ್ಯೆ ಮಲಗುತ್ತೆ, ಅವರ ಕಷ್ಟ ಸುಖ ಕೇಳುತ್ತೆ ಅನ್ನೋದನ್ನ ತುಂಬ ಆಶ್ಚರ್ಯ ಅನಿಸುತ್ತೆ. ಅದೆಲ್ಲ ನೋಡಿದರೆ ನಿಜವಾಗ್ಲೂ ರಾಯರೇ ಬಂದು ಮಾತಾಡಿಸ್ತಿದಾರ ಅಂತ ಅನಿಸುತ್ತೆ ನನಗಂತೂ ಕೂಡ. ನಾವು ಅಲ್ಲಿ ಮಲ್ಕೊಳ್ಳಿಲ್ಲ ಬಿಕಾಸ್ ಮಳೆನೂ ಬರೋ ಆಗಿತ್ತು. ಒಂದು 12 o'clockವರೆಗೂ ಇದ್ವಿ ಅಷ್ಟೇ. ಆಮೇಲೆ ನಮಗೆ ರೂಮ್ ಇದೆ, ನಾವು ಆಲ್ರೆಡಿ ರೂಮ್ ಮಾಡಿದ್ದೀವಿ. ಇನ್ನು ಬೇರೆಯವರಿಗೆ ರೂಮ್ ಇಲ್ಲದೆ ಇರೋರಿಗೆ ಅಥವಾ ಯಾರಿಗಾದ್ರೂ ಜಾಗ ಆಗಲಿ ಅಂತಂದು ನಾವು ಅಲ್ಲಿ ಮಲ್ಗಕ್ಕೆ ಹೋಗಲಿಲ್ಲ. 12 ಗಂಟೆವರೆಗೂ ಇದ್ಬಿಟ್ಟು ಮತ್ತೆ ನಾವು ರೂಮ್ಗೆ ರಿಟರ್ನ್ ಆದ್ವಿ. ನೋಡಿ ಯಾವ ಥರ ಮಲಗಿದ್ದಾರೆ ಎಷ್ಟೊಂದು ಜನ. ನಂಗೆ ಆಸೆ ಇತ್ತು ಇಲ್ಲೇ ಮಲಗಬೇಕು ಅಂತಂದು, ಆದರೆ ಏನು ಮಾಡ್ತೀರಾ, ತುಂಬ ನೆಕ್ಸ್ಟ್ ಲಾಸ್ಟ್ ನೈಟ್ ಕೂಡ ನಮಗೆ ನಿದ್ದೆ ಸರಿಯಾಗಿ ಆಗಿರಲಿಲ್ಲ. ಬಿಕಾಸ್ ಬಸ್ಸು ಅಂಥದ್ದು ಸಿಕ್ಕಿತ್ತು ನಮಗೆ. ಹಾಗಾಗಿ 12 ಗಂಟೆವರೆಗೂ ಎದ್ದಿದ್ವಿ ಅಷ್ಟೇ. ಮತ್ತು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಪಂಚಮುಖಿ ದೇವಸ್ಥಾನಗಳಿಗೆಲ್ಲ ಅಡ್ಡಾಡಬೇಕಲ್ವಾ, ಸ್ವಲ್ಪ ಒಂದು 5 ಅವರ್ ಆದರೂ ನಿದ್ದೆ ಮಾಡೋಣ ಅಂತ ಮತ್ತೆ ರೂಮ್ಗೆ ಹೋಗ್ತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ ಅಂತ. ಅಂದರೆ ಯಾವುದೇ ರೀತಿಯ ಭಯ ಇಲ್ಲ ಇಲ್ಲಿ ಜನಗಳಿಗೆ, ಬಿಕಾಸ್ ರಾಯರು ಕಾಪಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ, ಅದರಲ್ಲಿ ಭಯ ಏನಿದೆ ಅಲ್ವಾ. ಓಕೆ, ಐ ಹೋಪ್ ನಿಮಗೆ ನಾನು ಮಾಡ್ತಾ ಇರೋ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅನ್ಕೋತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನಾನು ನಾಳೆಯ ಪಂಚಮುಖಿ ದೇವಸ್ಥಾನಗಳ ಜೊತೆಗೆ ಸಿಗ್ತೀನಿ, ಏನೇನಾಯಿತು. ಮತ್ತು ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಿ. ಅದೆಲ್ಲದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಬೆಸ್ಟ್ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಯು. ಬಾಯ್.